ಕರವೇ ಹೋರಾಟಗಾರರ ಬಂಧನ ವಿಚಾರ ಕನ್ನಡಪರ ಹೋರಾಟಗಾರರ ಪರ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡಿದ್ದಾರೆ. ಕರವೇ ನಾರಾಯಣಗೌಡ ಬಂಧನವನ್ನು ಅವರು ಖಂಡಿಸಿದ್ದಾರೆ. ಕನ್ನಡದ ನಾಡು ನುಡಿ ಬಗ್ಗೆ ಹೋರಾಟ ಮಾಡಿದರೆ ಸರ್ಕಾರದ ಧೋರಣೆ ಯಾಕೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಕರವೇ ಹೋರಾಟಗಾರರ ಬಂಧನ ವಿಚಾರದಲ್ಲಿ ಕನ್ನಡಪರ ಹೋರಾಟಗಾರರ ಪರವಾಗಿ ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರವೇ ನಾರಾಯಣಗೌಡ ಅವರ ಬಂಧನ ಇದು ಖಂಡನೀಯ. ಕನ್ನಡ ನಾಡು ನುಡಿ ಬಗ್ಗೆ ಹೋರಾಟ ಮಾಡಿದರೆ ಸರ್ಕಾರದ ಧೋರಣೆ ಯಾಕೆ ಅಂತ ಅವರು ಪ್ರಶ್ನಿಸಿದ್ದಾರೆ. ನಾರಾಯಣಗೌಡ ಅವರನ್ನ ಬಿಡುಗಡೆ ಮಾಡಿ ಅವರ ವಿರುದ್ಧದ ಕೇಸ್ಗಳನ್ನು ವಜಾ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಎಚ್ಚರಿಸಿದ್ದಾರೆ. ಕನ್ನಡ ನಾಮಫಲಕಗಳಿಗೆ ಸಂಬಂಧಪಟ್ಟಂತೆ ಕರವೇ ನಡೆಸಿರುವಂತಹ ದೊಡ್ಡ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾರಾಯಣಗೌಡರು ಜೊತೆಗೆ ಅವರ ಕಾರ್ಯಕರ್ತರು ಏನಿದ್ದಾರೆ ಹಲವರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು, ಜೈಲಿಗೂ ಕೂಡ ಅವರನ್ನ ಕಳುಹಿಸಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಹಾಕಿದ್ದಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಂದರೆ ಯಾಕೆ ಕನ್ನಡ ನಾಮಫಲಕಗಳನ್ನು ಹಾಕುವಂಥದ್ದನ್ನು ಅಂದರೆ ಶಾಸನಬದ್ಧವಾಗೋ ಅಥವಾ ಕಾನೂನಾತ್ಮಕವಾಗಿ ಯಾಕೆ ಮಾಡೋಕ್ಕಾಗ್ತಿಲ್ಲ, ಈ ಥರದ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಹೋರಾಟಗಾರರು, ಹಿರಿಯ ನಟರು ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲಿಗೆ ಸರ್, ಕರವೇ ನಿನ್ನೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತು ಕನ್ನಡ ನಾಮಫಲಕಗಳಿಗೆ ಸಂಬಂಧಪಟ್ಟಂತೆ. ಈಗ ಅರೆಸ್ಟ್ ಆಗಿದ್ದಾರೆ, ಅವರು ಜೈಲಿಗೂ ಕೂಡ ಹಾಕಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ. ಮೊದಲಿಗೆ ನಿಮ್ಮ ರಿಯಾಕ್ಷನ್? ಮೊದಲನೇದಾಗಿ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಏಕೀಕರಣ ಆಗಿ ಸುಮಾರು ವರ್ಷ ಆಯಿತು 56. ಕರ್ನಾಟಕ ಅಂತ ಬೇರೆ ಹೆಸರು ಮಾಡಿದ್ರು. ಅದಾದಮೇಲೆ ಆಡಳಿತ ಭಾಷೆ ಕನ್ನಡ ಅಂತ ಹೇಳಿದ್ರು. ಎಲ್ಲವೂ ಕೂಡ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಭಾಷೆಗೆ ಹೋರಾಟ ಮಾಡಬೇಕಾದಂಥ ದುರಂತ ಬಂದಿರೋದು ಕರ್ನಾಟಕ ರಾಜ್ಯದಲ್ಲಿ. ಇದಕ್ಕೆ ಕಾರಣ, ಮೂಲಭೂತವಾಗಿ ಕಾರಣ, ಸರ್ಕಾರ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ವ್ಯವಸ್ಥೆಯ ಆಲಸ್ಯ ಮತ್ತು ಇದು ನಿಧಾನಗತಿ ಮತ್ತು ಬೇಜವಾಬ್ದಾರಿತನ, ಅದಕ್ಕೆಲ್ಲಕ್ಕಿಂತ ಉದ್ದಟತನ ಮತ್ತು ಕೀಳಿರಿಮೆ ಭಾಷೆ ಮೇಲೆ. ಬಾಯಲ್ಲಿ ಮಾತ್ರ ಅದನ್ನು ಹೇಳಿಕೊಂಡು ರಾಜಕೀಯ ಅನುಕೂಲಕ್ಕೋಸ್ಕರವಾಗಿ ಹೇಳ್ತಾರೆ ಹೊರತು ಮಾಡ್ತಾ ಇಲ್ಲ. ಇವತ್ತು ಉದಾಹರಣೆ ಹೇಳ್ತೀನಿ. ಮೊದಲನೇದಾಗಿ ನಾರಾಯಣಗೌಡರ ತಂಡ ಏನಿದೆ ರಕ್ಷಣಾ ತಡೆ, ಅದಕ್ಕಿಂತ ಹಿಂದೆ ಎಲ್ಲ ಹೋರಾಟ ಮಾಡಿದ್ರು, ಅವರೆಲ್ಲರಿಗೂ ಧನ್ಯವಾದರು. ಇವರು ವಿಶೇಷವಾಗಿ ಇವಂಥ ಕಾಲಘಟ್ಟದಲ್ಲಿ ಅತಿಯಾದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒತ್ತಡವನ್ನು ಹಾಕೋದಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಶ್ಲಾಘಿಸ್ತೀನಿ, ಅಭಿನಂದಿಸ್ತೀನಿ. ಆಮೇಲೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ, ಅವರು ಮಾಡಿದಾಗ ಎಷ್ಟೋ ಅನಾಹುತಗಳು ಆಗೇ ಇರ್ತವೆ. ಹಾಗಂತ ಅವ್ರನ್ನ ಈ ವಿಷಯದಲ್ಲಿ, ಭಾವನಾತ್ಮಕವಾದ ವಿಷಯದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥದ್ದು ದರೋಡೆ ಅಲ್ಲ, ಕಳ್ತನ ಅಲ್ಲ, ಸುಲಿಗೆ ಅಲ್ಲ, ಅಂಥದ್ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಜೈಲಿಗೆ ಹಾಕ್ತೀವಿ ಅಂತ ಅನ್ನೋದು ಖಂಡಿಸ್ತಾ ಇದ್ದೀನಿ. ಈ ಸರ್ಕಾರನ ಆದಷ್ಟು ಬೇಗ ಅವ್ರನ್ನ ಬಿಡುಗಡೆ ಮಾಡೋದ್ರ ಜೊತೆಗೆ ಅವ್ರ ಮೇಲೆ, ಆ ತಂಡದ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ಹಿಂದಕ್ಕೆ ತಗೋಬೇಕು. ಇದು ನನ್ನ ಹೊತ್ತು. ಅದಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಪರವಾಗಿರ್ತಕ್ಕಂಥವ್ರು ಇವತ್ತಿನ ವಸ್ತುಸ್ಥಿತಿಗೆ ನಿಮಗೆ ಗೊತ್ತಿದೆ, ರಾಜ್ಯದ ಆಡಳಿತ ಭಾಷೆಯ ಆಧಾರದ ಮೇಲೆ ಗಡಿ ವಿಂಗಡಣೆ ಆಗಿತ್ತು. ಹಾಗಾಗಿ ರಾಜ್ಯದ ಭಾಷೆಯನ್ನು ಆಡಳಿತ ಭಾಷೆ ಅಂತ ಸರ್ಕಾರ ಘೋಷಿಸಿದೆ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಕಾನೂನು ತಂದಿದ್ದೀರಾ. ನಿಮಗೇನು ದಾಡಿ ಬಂದಿದೆ? ನೀವೇ ಈ ತೀರ್ಮಾನ, ನಾನು ಬಂದು ಬೋರ್ಡ್ ತೆಗೆದುಹಾಕಬೇಕಾಯ್ತಾ? ನಾನು ಹೋರಾಟ ಮಾಡಬೇಕಾಯ್ತಾ? ನಿಮಗೆ ಆಡಳಿತ ಭಾಷೆ ಕನ್ನಡ ಗೌರವ ಸಹಿ ನಿಯಮ ಜಾರಿಗೆ ತರ್ತೀರಿ, ಆದರೆ ಅದನ್ನ ಪಾಲನೆ ಮಾಡೋ ನಿಟ್ಟಿನಲ್ಲಿ ಅದನ್ನ ಯಾರು ಕೂಡ ಕ್ರಮ ವಹಿಸಲ್ಲ. ಅದಕ್ಕೆ ನೀವೇ ಆಸ್ಪದ ಮಾಡಿಕೊಡೋದು. ಇದನ್ನ ಸರ್ಕಾರಗಳ ಎಚ್ಚರದಿಂದ ನಡೆದುಕೊಂಡ್ರೆ ಹೋರಾಟಗಾರರು ಇದಕ್ಕಾಗಿ ಹೋರಾಡುವಂತಹ ಪರಿಸ್ಥಿತಿ ಬರಲ್ಲ ಅಂತ ಶೋಚನೀಯ ಪರಿಸ್ಥಿತಿ ಈಗ ನಮಗೆ ಬಂದಿದೆ ಅಂತ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡ್ತಾ ಇದ್ರು. ಈಗ